ವೀಕ್ಷಕರೇ ನಮಸ್ಕಾರ. ಈ ದಿನದ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಹರ್ಷಿತ್. ಮೂಡಿಗೆರೆ ತಾಲೂಕಿಗೆ ಮಾದರಿಯಾದ ಬೆಟ್ಟಗೆರೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಚುನಾವಣೆ. ತಾಲೂಕಿಗೆ ಮಾದರಿಯಾದ ಬೆಟ್ಟಗೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಚುನಾವಣೆ. ಮೂಡಿಗೆರೆ ತಾಲೂಕು ಬೆಟ್ಟಗೆರೆ ಗ್ರಾಮ ಪಂಚಾಯಿತಿಯಲ್ಲಿ ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್, ಬಿಎಸ್ಪಿ ಪಕ್ಷದಿಂದ ಆಯ್ಕೆಯಾದ ಗ್ರಾಮ ಪಂಚಾಯಿತಿಯ ಸದಸ್ಯರು ಬಿಎಸ್ಪಿ ಪಕ್ಷದ ಸದಸ್ಯರು ಬಹುಮತವೇತರು ಸಹ ಬಾಳ್ವೆ ಸಮಪಾಲನ ಎನ್ನುವಂತೆ ಅಧಿಕಾರ ಮಾಡಿಕೊಂಡಿದ್ದಾರೆ. ಸ್ವಾಭಿಮಾನಿ ಬಳಗದಿಂದ ಬಿಕೆ ದಿನೇಶ್ ರವರನ್ನ ಅವಿರೋಧವಾಗಿ ಪಂಚಾಯಿತಿಯ ಅಭಿವೃದ್ಧಿಗೆ ಪಕ್ಷ ಭೇದ ಮರೆತು ಆಯ್ಕೆ ಮಾಡಿದ್ದಾರೆ. ಅಧ್ಯಕ್ಷರು, ಉಪಾಧ್ಯಕ್ಷರು ಅವಿರೋಧ ಆಯ್ಕೆಯಾಗಿ ಸಮಾರಂಭಕ್ಕೆ ಎಲ್ಲಾ ಪಕ್ಷದ ಘಟಾನುಘಟಿ ನಾಯಕರು ಈ ಸಮಾರಂಭದಲ್ಲಿ ಉಪಸ್ಥಿತಿ ಇದ್ದರು. ಮತ್ತೊಂದು ವಿಶೇಷತೆ, ಇತ್ತೀಚಿನ ದಿನಮಾನಗಳಲ್ಲಿ ಅಧಿಕಾರಗೋಸ್ಕರ ಕಚ್ಚಾಡುತ್ತಿರುವ ರಾಜಕೀಯ ನಾಯಕರುಗಳು ಇರುವಾಗ ಈ ಪಂಚಾಯಿತಿಯಲ್ಲಿ ಅಭಿವೃದ್ಧಿಗೋಸ್ಕರ ಒಗ್ಗಟ್ಟು ಪ್ರದರ್ಶಿಸಿರುವುದು ವಿಶೇಷತೆ ಎಂದು ಎಲ್ಲಾ ಮತದಾರರು ಸಂತಸ ವ್ಯಕ್ತಪಡಿಸಿದರು. ಪ್ರಕಾಶ್ ಬಕ್ಕಿ, NKS TV4 ನ್ಯೂಸ್, ಚಿಕ್ಕಮಗಳೂರು. ಅದು ಮಾತ್ರ ಜನ ನೆನೆಸ್ತಾರೆ. ಇಲ್ಲಿ ಮಾಜಿ ಅಧ್ಯಕ್ಷರು ಇದ್ದಾರೆ, ನಮ್ಮ ಸಾಹಿಬ್ ಕೂಡ ಇದ್ದಾರೆ, ಅವರೆಲ್ಲರೂ ಇಲ್ಲಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ರಮೇಶ್ ಕೂಡ ಅಲ್ಲಿ ಹಳೆ ಮೂಡಿಗೆರೆ ಪಂಚಾಯತ್ ಮಾಡಿದ್ದಾರೆ, ವಸಂತಿದ್ದಾರೆ, ಅವರು ಕೂಡ ಅಧ್ಯಕ್ಷ ಕೆಲಸ ಮಾಡಿದ್ದಾರೆ. ಶಂಕರ್ ಅವರು ಅಧ್ಯಕ್ಷರಾಗಿ ಕೆಲಸ ಆಗ್ಬೇಕಿಲ್ಲ, ಆಗಿಲ್ಲ. ಉಳಿದವರೆಲ್ಲರೂ ಬಹುತೇಕ ನಮ್ಮ ಭಾರತದಲ್ಲಿ ಆಗಿದ್ದಾರೆ. ಸೊ ಪೂರ್ಣ ಒಂದು ಗೌರವ. ಹಿಂದೆ ಪಟೇಲ್ ಅಂತಿದ್ರು, ಈಗ ಚೇರ್ಮನ್. ಪಟೇಲರು ಒಂದು ಕಾಲದಲ್ಲಿ ರಾಜಕಾಲದಲ್ಲಿ ಅವರೇ ನಡೀತಾ ಇತ್ತು, ಈಗ ಚೇರ್ಮನ್. ನಿಮಗೆ ಅನುಭವ ಆಗಿದೆ, ಇಬ್ಬರಿಗೂ ಅನುಭವ ಇದೆ. ಅಧ್ಯಕ್ಷರು, ಉಪಾಧ್ಯಕ್ಷ ಒಳ್ಳೆ ಕೆಲಸ ಮಾಡಿ ಪಂಚಾಯತಿ ಕಟ್ಟಡ ಆದಷ್ಟು ಮುಗಿಸ್ಕೊಡಿ. ನಮ್ಮಿಂದ ಆಗ್ಬೋದಾದ ಎಲ್ಲ ಬೆಂಬಲವನ್ನು ಮಾಡೋಣ. ಇಷ್ಟೊಂದು ಹೇಳಿ, ಈ ಸರಿ ಒಳ್ಳೆ ಮಳೆ ಆಗಿದೆ, ಏನು ತೊಂದರೆ ಇಲ್ಲ. ಒಂದೇ ಒಂದು ಅಂತ ಹೇಳಿದ್ರೆ, ಊರಿಗೆ ಬೇಕಾದಂಥ ಹಿಂದೆ ನಮಗೆ ಈ ದೊಡ್ಡಿ ಪಟ್ಟಿ ಇತ್ತು, ಗೋಪಾಲ ದೊಡ್ಡಿ ಇಲ್ಲ, ಎಲ್ಲ ಗೊತ್ತಿರಲಿಲ್ಲ ಯಾವತ್ತೇ. ಅಂತೂ ಗ್ರಾಮ ಪಂಚಾಯತ್ ಸಹಕಾರ ನಾನು ಬಂದಾಯ್ತು. ಬಂದಾದ ನಂತರ ಪ್ರಥಮ ಬಾರಿಗೆ ಅಧ್ಯಕ್ಷ ಸ್ಥಾನ ಸಿಕ್ತು. ಅಧ್ಯಕ್ಷ ಸ್ಥಾನ ಸಿಕ್ತವು ಕೂಡ ನಮ್ಮ ರಮೇಶ್ ಅವರ ಸಹಾಯ ಮಾಡಿದ್ರು, ನೀವು ಅಧ್ಯಕ್ಷರಾಗಬೇಕು ಅಂತೇಳಿ. ಅದೊಂದು ನೆನಪುಳಿಯಂತ ಮಾತು. ಯಾಕಂದ್ರೆ ಅಧ್ಯಕ್ಷರಾಗಲು ನಾವು 7 ಜನ ಸದಸ್ಯರು ಕೂಡ ಈಗ ನಾವು ಪಾರ್ಟಿ ಅಂತ ಹೇಳಿ, ಆ ಪಾರ್ಟಿ ಬೇಡ, ಈ ಪಾರ್ಟಿ ಬೇಡ ಅಂತ ಹೇಳಿ, ನಮ್ಮದೇ ಪಾರ್ಟಿ ಉಂಟು ಅಂತ ಹೇಳಿ ನಾವು ಜನಗಳನ್ನ ಆಚೀಚೆ ಮಾಡಕ್ ಹೋದ್ರೆ, ಮೆಂಬರ್ಗಳನ್ನ ಮನೆ ರೆಸಾರ್ಟ್ ಮತ್ತು ಹೊರಗಡೆ ವ್ಯವಸ್ಥೆ ಮಾಡಕ್ ಹೋದ್ರೆ ಅದು ಒಂದು ಗೊಂದಲಮಯ ವಾತಾವರಣ. ಯಾವುದೇ ಕಾರಣಕ್ಕೂ 4 ಜನ ಸದಸ್ಯರು ಮಾತ್ರ ನಾವು ಅಧ್ಯಕ್ಷರಾಗಬಹುದು. ಅದು ಎಲ್ಲ ಮುಖಂಡರ ಸಮ್ಮುಖದಲ್ಲಿ ಮಾತನಾಡಿ ಒಳ್ಳೆ ರೀತಿಯಿಂದ ಆಗ್ಬೇಕಂದ್ರೆ ಹಿಂದೆ ನೆಪದಲ್ಲ ಸ್ವಲ್ಪ ಅವಕಾಶ ತಪ್ಪಿದಂತ ಇತ್ತು. ಆಚೀಚೆ ಆದಾಗ ಸ್ವಲ್ಪ ಗೊಂದಲಮಯ ವಾತಾವರಣ ಇತ್ತು. ಗೊಂದಲಮಯ ವಾತಾವರಣ ಆದಾಗ ನಾನು ಸ್ವಲ್ಪ ಮುಂದೆ ಆದಾಗ ಅಧ್ಯಕ್ಷ ಸ್ಥಾನಕ್ಕೆ ಆಯಿತು. ಅದು ಮಾತುಕತೆ 2 ವರ್ಷ ಆಯಿತು. 2ನೇ ಬಾರಿಗೆ ಅಧ್ಯಕ್ಷ ಆಗಬೇಕಿತ್ತು. ಜಗಳೂರಿನ ಆಕನೂರು ಗ್ರಾಮದ ರೈತರ ಪ್ರತಿಭಟನೆ. ತಾಲೂಕಿನ ಆಕನೂರು ಗ್ರಾಮದ ಜಮೀನುಗಳಲ್ಲಿ ಅನಧಿಕೃತವಾಗಿ ಕಾನೂನಿನ ಷರತ್ತುಗಳನ್ನು ಉಲ್ಲಂಘಿಸಿ ಖಾಸಗಿ ಕಂಪನಿಯೊಂದು ವಿಂಡ್ ಫ್ಯಾನ್ ಅನ್ನು ನಿರ್ಮಿಸಿರುವುದನ್ನು ತಡೆಗಟ್ಟಿ ರೈತರಿಗೆ ನ್ಯಾಯ ಒದಗಿಸಬೇಕು ಎಂದು ಆಕನೂರು ಗ್ರಾಮದ ರೈತರು ಪ್ರತಿಭಟನೆ ನಡೆಸಿದರು. ಗುರುವಾರ ಪಟ್ಟಣದ ತಾಲೂಕು ಕಚೇರಿಗೆ ಆಗಮಿಸಿದ ರೈತರು ತಮ್ಮ ಬೇಡಿಕೆಯ ಪಟ್ಟಿಯನ್ನು ಗ್ರೇಡ್ 2 ತಹಸೀಲ್ದಾರರಿಗೆ ಮನವಿ ಸಲ್ಲಿಸಿದರು. ಈ ವೇಳೆ ವಕೀಲ ಸಣ್ಣ ಓಭಯ್ಯ ಮಾತನಾಡಿ, ಆಕನೂರು ಗ್ರಾಮದ ರೈತರಾದ ಚಂದ್ರಪ್ಪ, ನಿಂಗಪ್ಪ, ಮಾರಕ್ಕ, ಪಿಟಿ ಅಜ್ಜಪ್ಪ, ಡಿಟಿ ತಿಪ್ಪೇಸ್ವಾಮಿ, ರುದ್ರಪ್ಪ, ಕೌಶಲ್ಯಮ್ಮ ತಿಪ್ಪೇಸ್ವಾಮಿ, ಜೆಬಿ ತಿಪ್ಪೇಸ್ವಾಮಿ ಅವರ ಜಮೀನುಗಳ ಪಕ್ಕದಲ್ಲಿ ಖಾಸಗಿ ಕಂಪನಿ ಕ್ಲೀನ್ ಮ್ಯಾಕ್ಸ್ ಯಾವುದೇ ನೋಟಿಸ್ ನೀಡದೆ ಏಕಾಏಕಿ ರಾತ್ರೋರಾತ್ರಿ ಅಳವಡಿಸುತ್ತಿದ್ದಾರೆ. ಈ ಫ್ಯಾನ್ಗಳ ಅಳವಡಿಕೆಯಿಂದ ಅಂತರ್ಜಲ ಕುಸಿಯುತ್ತಿದೆ. ಈ ಭಾಗದಲ್ಲಿ ಬೋರ್ವೆಲ್ಗಳನ್ನು ಕೊರೆಸಿಕೊಂಡು ರೈತರು ಅಡಿಕೆ, ದಾಳಿಂಬೆ ಸೇರಿದಂತೆ ಇತರೆ ತೋಟಗಾರಿಕೆ ಬೆಳೆಗಳನ್ನು ಬೆಳೆದಿದ್ದು, ಅಂತರ್ಜಲ ಕುಸಿತದಿಂದ ಈ ಬೆಳೆಗಳೆಲ್ಲ ನೀರಿಲ್ಲದೆ ಒಣಗಿ ಹೋಗುತ್ತಿವೆ. ಇದರಿಂದ ರೈತರಿಗೆ ನಷ್ಟವಾಗುತ್ತಿದೆ. ಈ ಕಂಪನಿಯವರು ಸರ್ಕಾರ ನೀಡಿರುವ ಷರತ್ತುಗಳನ್ನು, ಕಾನೂನಿನ ನಿಯಮಗಳನ್ನು ಉಲ್ಲಂಘಿಸಿ ಆದ್ದರಿಂದ ತಹಸೀಲ್ದಾರ್ ಖುದ್ದಾಗಿ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. ಗ್ರಾಮದವರಾದ ಚಂದ್ರಪ್ಪ, ನಿಂಗಮ್ಮ, ಮಾರಕ್ಕ, ಅಜ್ಜಪ್ಪ, ತಿಪ್ಪೇಸ್ವಾಮಿ, ರುದ್ರಪ್ಪ, ಕೌಶಲ್ಯಮ್ಮ, ಪಾತ್ರಯ್ಯ, ಡಿಟಿ ತಿಪ್ಪೇಸ್ವಾಮಿ, ತಿಪ್ಪೇಸ್ವಾಮಿ ಈರಪ್ಪ, ತಿಪ್ಪೇಸ್ವಾಮಿ ಬೊಮ್ಮಿಂಗಪ್ಪ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ, ಕ್ಲೀನ್ ಮ್ಯಾಕ್ಸ್ ವಿಂಡ್ ಪವರ್ ಕಂಪನಿಯವರು ತಮ್ಮ ಜಮೀನುಗಳ ಪಕ್ಕದಲ್ಲಿ ಕೆಲವೇ ಮೀಟರ್ಗಳ ಅಂತರದಲ್ಲಿ ವಿಂಡ್ ಪವರ್ ಪ್ಯಾನ್ ಅನ್ನು ಯಾವುದೇ ನೋಟಿಸ್ ನೀಡಿಲ್ಲ. ಏಕಾಏಕಿ ರಾತ್ರೋರಾತ್ರಿ
ಕೆಲಸ ನಡೆಯುತ್ತಾ ಇದೆ. ಇನ್ನೂ ಸಹ ಇದರಿಂದ ನಮ್ಮಗಳಿಗೆ ಅರ್ಜಿಯೊಂದಿಗೆ ಲಗತ್ತಿಸಿರುವ ಪ್ರಾಣಿಗಳು ಜೊತೆಗೆ ಸ್ವಾಧೀನವಾಗಿರುವ ನಾವು ನಮ್ಮ ಜಮೀನುಗಳಲ್ಲಿ ಕೊಳವೆ ಬಾವಿಗಳಿದ್ದಾವೆ ಹಾಗೂ ಅಡಿಕೆ ತೋಟ ಐತೆ. ಸದರಿ ಪ್ಯಾನಿನಿಂದ ನಮ್ಮ ಸುತ್ತಮುತ್ತಲಿನ ಜಮೀನಿನ ಒಣಭೂಮಿಯಾಗಿ ಮಾರ್ಪಡುತ್ತದೆ. ತೇವಾಂಶವನ್ನು ಅಲ್ಪಾವಧಿಯಲ್ಲೇ ನಾಶ ಮಾಡುತ್ತದೆ. ದನಕರುಗಳಿಗೆ ಶಬ್ದದಿಂದ ಮುಂದೆ ಯಲಹಂಕದ ಶಿವಕೋಟೆ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮ ನಡೆಯಿತು. ಶಿವಕೋಟೆ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮ. ಯಲಹಂಕ ವಿಧಾನಸಭಾ ಕ್ಷೇತ್ರದ ಶಿವಕೋಟೆ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರಾಗಿ ಎಚ್ ಸಂಜೀವಯ್ಯ ಅವರು ಎಂದು ಪದಗ್ರಹಣ ಮಾಡಿದರು. ಶಿವಕೋಟೆಯ ಗ್ರಾಮ ಪಂಚಾಯಿತಿಯ ತಮ್ಮ ಕಚೇರಿಯಲ್ಲಿ ಪೂಜೆ ನಡೆಸಿ ತಮ್ಮ ಆಸನದಲ್ಲಿ ಆಸೀನರಾದರು. ಈ ವೇಳೆ ಪದಗ್ರಹಣ ಕಾರ್ಯಕ್ರಮಕ್ಕೆ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು, ಕುಟುಂಬ ವರ್ಗದವರು, ಹಿತೈಷಿಗಳು ಆಗಮಿಸಿ ಪದಗ್ರಹಣ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಹನುಮಂತರಾಜು, ಎನ್ಕೆಎಸ್ ಟಿವಿ 4 ನ್ಯೂಸ್, ಬೆಂಗಳೂರು. ಕರೆಕ್ಟ್ ಬರುತ್ತಪ್ಪ. ಯಾರ್ದನ ಕಾರ್ ಇದು? ಹಾಗೆ ಇರೋಣ. ದೇವದ ಶ್ರೀ ಕೋದಂಡರಾಮಸ್ವಾಮಿ ಸೇವಾಚರಂದರಾಯ ಶ್ರೀ ಭೈಲಾಂಜನೇಯ ಸ್ವಾಮಿ ದೇವತಾ ಕೃಪಾ ಕಟಾಕ್ಷಾಭಿಗಳ ಸಿದ್ಧ್ಯರ್ಥಂ. ಹಾಗೆ 1 ನಿಮಿಷ ಕೂತ್ಕೊಡಿ. ಹಾಗೆ ಪ್ರಾರ್ಥನೆ ಮಾಡ್ಕೊಂಡು ಶ್ರೀನಿವಾಸ ಸ್ವಾಮಿ ಪಾದಾರ ವೇಗದಿ ಗೋವಿಂದ. ಹರಿಹರ ತಾಲೂಕು ಘಟಕದ ವತಿಯಿಂದ ಕಾರ್ಮಿಕರ ಪ್ರತಿಭಟನೆ. ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಘಟಕದ ವತಿಯಿಂದ ದಿನಾಂಕ 5/9/2024 ಕರ್ನಾಟಕ ರಾಜ್ಯ ಪಾನೀಯ ನಿಗಮ ನಿಯಮಿತ ಮದ್ಯ ಮಾಳಿಗ ಘಟಕ ಎದುರು ಧರಣಿ ಮಾಡಲಾಗುತ್ತಿದೆ. ವಿಷಯ ಲೋಡ್ ಅನ್ಲೋಡ್ ಅಮಾಲಿ ಕೆಲಸಕ್ಕೆ ಸ್ಥಳೀಯರಿಗೆ ಅವಕಾಶ ನೀಡದೆ ಬೇರೆ ಊರಿನ ಕೂಲಿಕಾರರಿಗೆ ಅವಕಾಶವನ್ನ ಕೊಟ್ಟಿರುತ್ತಾರೆ. ಆದ್ದರಿಂದ ಬೇರೆ ಊರಿನಿಂದ ಬರುವ ಹಮಾಲಿ ಕಾರ್ಮಿಕರನ್ನ ತೆಗೆದುಹಾಕಿ ಹರಿಹರ ನಗರದ ಕೂಲಿ ಕಾರ್ಮಿಕರನ್ನ ಹಮಾಲಿ ಕೆಲಸಕ್ಕೆ ಮೊದಲು ಆದ್ಯತೆ ನೀಡಬೇಕು. ಇಲ್ಲವಾದಲ್ಲಿ ಅನಿರ್ದಿಷ್ಟ ಅವಧಿಯವರೆಗೂ ಧರಣಿ ಮಾಡಲಾಗುವುದು ಎಂದು ಧರಣಿ ಕೂಡಲಾಗಿದೆ. ಈ ಸಂದರ್ಭದಲ್ಲಿ ಜಯ ಕರ್ನಾಟಕ ಸಂಘಟನೆಯ ತಾಲೂಕು ಅಧ್ಯಕ್ಷರು ಎಸ್ ಗೋವಿಂದ, ಉಪಾಧ್ಯಕ್ಷರು ಆನಂದ ಎಂಆರ್, ಪ್ರಧಾನ ಕಾರ್ಯದರ್ಶಿ ಸುನೀಲ್ ಕುಮಾರ್ ಸಿಎಚ್, ಸಹ ಕಾರ್ಯದರ್ಶಿ ಭರತ ಬಾನೊಳ್ಳಿ, ವಿದ್ಯಾರ್ಥಿ ಘಟಕದ ಅಧ್ಯಕ್ಷ ಶ್ರೀನಿವಾಸ್ ಮತ್ತು ರಾಜು, ಅರ್ಜುನ್, ರುದ್ರೇಶ್, ಪುನೀತ್ ಮುಂತಾದ ಉಪಸ್ಥಿತರಿದ್ದರು. ಕೊಡದಿರತಕ್ಕಂತ ಅಧಿಕಾರಿಗಳಿಗೆ, ಸ್ಥಳೀಯರಿಗೆ ಕೆಲಸ ಕೊಡದೇ ಇರತಕ್ಕಂತ ಅಧಿಕಾರಿಗಳಿಗೆ ಬೇಕೇ ಬೇಕು, ಬೇಕೇ ಬೇಕು. ಯಾತಕ್ಕಾಗಿ ಹೋರಾಟ? ಇಬ್ರು ಯಾರು ಹೋಗ್ಬಾರ್ದು. ಅದನ್ನ ಹೇಳಿದ್ ನೋಡೋಣ. ಇಲ್ಲಿ 50 ರೂಪಾಯಿ ಬರ್ತೀರಿ. ಈಗ ನಮಗೂ ಇಲ್ಲಿ ಲೋಕಲ್ ಹುಡ್ರು ಏನು ಇಲ್ಲಿ ಓದಿ ಏನು ಕಲ್ಸಿಲ್ದಂಗ ಜೊತೆ ಕರ್ಕೊಂಡು ಮಾಡೋದ್ರ ಮಾಡ್ತೇವೆ. ಅವ್ರು ಈಗ ಯಾರು ಬಿಡ್ತೀರಿ, ನಿಮ್ಗೆ ತಕ್ಕೊಬೇಡ್ರಿ ಅಂತ ನಾವೇನು ಹೇಳ್ಕೋದಿಲ್ಲ. ಜೊತೆ ನಮ್ಮ ಮಾಡ್ರಿ ಅಂತ ನಾವು ಹೇಳಿದ್ರ ಇಬ್ರು ಬರಲ್ಲಪ್ಪ, ಬಂದು ವರ್ಷಕ್ಕೂ ಬರ್ತೀವಿ. ಶಿಕ್ಷಕರು ಮಾನವ ಶಿಲ್ಪಿಗಳಿದ್ದಂತೆ, ವಿದ್ಯಾರ್ಥಿಗಳು ಉತ್ತಮ ಪ್ರಜೆಯಾಗಲು ಶಿಕ್ಷಣವೇ ಬುನಾದಿ ಎಂದು ಶಾಸಕ ಟಿ ರಘುಮೂರ್ತಿಯವರು ಚಳ್ಳಕೆರೆಯಲ್ಲಿ ಹೇಳಿದರು. ಶಿಕ್ಷಕರು ಮಾನವ ಶಿಲ್ಪಿಗಳಿದ್ದಂತೆ, ವಿದ್ಯಾರ್ಥಿಗಳು ಉತ್ತಮ ಪ್ರಜೆಯಾಗಲು ಶಿಕ್ಷಣವೇ ಬುನಾದಿ. ಶಾಸಕ ಟಿ ರಘುಮೂರ್ತಿ. ಶಿಕ್ಷಕರು ಮಾನವ ಶಿಲ್ಪಿಗಳಿದ್ದಂತೆ, ವಿದ್ಯಾರ್ಥಿಗಳು ಉತ್ತಮ ಪ್ರಜೆಗಳಾಗಲು ಶಿಕ್ಷಣವೇ ಪ್ರಮುಖ ಪಾತ್ರ ವಹಿಸುತ್ತದೆ. ಹೀಗಾಗಿ ಶಿಕ್ಷಕರು ಮಕ್ಕಳಲ್ಲಿ ಪಠ್ಯಪುಸ್ತಕದ ಪಾಠಗಳ ಜೊತೆಗೆ ಉತ್ತಮ ಮೌಲ್ಯಗಳನ್ನು ಬೋಧಿಸುವ ಮೂಲಕ ದೇಶಕ್ಕೆ ಉತ್ತಮ ಕೊಡುಗೆ ನೀಡುವ ಜವಾಬ್ದಾರಿಯನ್ನ ಹೊಂದಿದ್ದಾರೆ. ಹೀಗಾಗಿ ಶಿಕ್ಷಕ ವೃತ್ತಿ ಎಂಬುದು ಪವಿತ್ರವಾದ ವೃತ್ತಿಯಾಗಿ ಪರಿಗಣಿಸಲಾಗಿದೆ ಎಂದು ಶಾಸಕ ಟಿ ರಘುಮೂರ್ತಿ ತಿಳಿಸಿದರು. ನಗರದ ವಾಲ್ಮೀಕಿ ಕಲ್ಯಾಣ ಮಂಟಪದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಹಾಗೂ ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ಆಯೋಜಿಸಿದ್ದ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಭಾವಚಿತ್ರಕ್ಕೆ ಪುಷ್ಪನಮನ ಹಾಗೂ ಜ್ಯೋತಿ ಬೆಳಗುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ರಾಜಕಾರಣಿಯಿಂದ ಹಿಡಿದು ಕೂಲಿ ಮಾಡುವವರೆಗೂ ಅವರ ಭವಿಷ್ಯದಲ್ಲಿ ಶಿಕ್ಷಕರು ಪ್ರಮುಖ ಪಾತ್ರ ನಿರ್ವಹಿಸುತ್ತಾರೆ. ಶಿಕ್ಷಕರಿಲ್ಲದಿದ್ದರೆ ಯಾರ ಜೀವನವೂ ಊಹಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ನಗರಸಭೆ ಉಪಾಧ್ಯಕ್ಷೆ ಸುಜಾತ, ನಗರಸಭೆ ಸದಸ್ಯೆ ಕವಿತಾ ಮಾತನಾಡಿದರು. ಈ ವೇಳೆ
ನಿವೃತ್ತಿ ಶಿಕ್ಷಕರನ್ನ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ನಗರಸಭೆ ಅಧ್ಯಕ್ಷ ಜಯತುಂಬಿ, ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷರಾದ ಜಯತುಂಬಿ, ಉಪಾಧ್ಯಕ್ಷರಾದ ಸುಜಾತಾ, ಪ್ರಹ್ಲಾದ್, ಶಿಕ್ಷಕರಾದ ಶ್ರೀಕಾಂತ್, ನಗರಸಭೆ ಸದಸ್ಯರಾದ ರಾಘವೇಂದ್ರ, ರಮೇಶ್ ಗೌಡ, ಕವಿತಾ ಬೋರಯ್ಯ, ನಾಮನಿರ್ದೇಶನ ಸದಸ್ಯರಾದ ಬಡಗಿ ಪಾಪಣ್ಣ, ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದ ಗದ್ದಿಗೆ ತಿಪ್ಪೇಸ್ವಾಮಿ, ಪ್ರಾಂಶುಪಾಲರಾದ ಲೀಲಾವತಿ, ಉಪನಿರ್ದೇಶಕರಾದ ಮಂಜುನಾಥ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಮೌನೇಶ್ ಆಚಾರ್ಯ, NKS TV 4 ನ್ಯೂಸ್, ಚಳ್ಳಕೆರೆ. ನಿರ್ವಹಿಸಿ ಬಹಳಷ್ಟು, ಆದರೆ ವೈದ್ಯರು ಅಷ್ಟೇ ಮುಖ್ಯ. ಆದರೆ ಶಿಕ್ಷಕ, ವೈದ್ಯ, ಸೈನಿಕ, ರೈತ ಇವರೆಲ್ಲ ಬರ್ತಾರೆ. ಆದರೆ ಎಲ್ಲರೂ ಒಂದೊಂದು ಕಾರ್ಯನಿರ್ವಹಿಸ್ತಾರೆ. ಬಹುಶಃ ಎಲ್ಲ ಒಬ್ಬ ವೈದ್ಯ ಸರಿಯಾದ ರೀತಿಯ ಟ್ರೀಟ್ಮೆಂಟ್ ಮಾಡಲಿಲ್ಲ ಅಂದ್ರೆ ಆ ವ್ಯಕ್ತಿ ಸತ್ತೋಗ್ತಾನೆ. ಆದ್ರೆ ಒಬ್ಬ ಶಿಕ್ಷಕ ತಪ್ಪು ಮಾಡಿದ್ರೆ, ಜವಾಬ್ದಾರಿಯಿಂದ ವರ್ತಿಸಲಿಲ್ಲ ಅಂದ್ರೆ, ಆ ಮಗು ಸರಿಯಾಗಿ ಕಲೀಲಿಲ್ಲ ಅಂದ್ರೆ ಬಹುಶಃ ಇಡೀ ಜೀವನನೇ ಬೇರೆ ರೀತಿಯಾದ ವ್ಯಕ್ತಿತ್ವವನ್ನು ಹೊಂದಬೇಕಾಗ್ತದೆ. ಯಾಕಂದ್ರೆ ನಮ್ಗೇನು ಕುವೆಂಪು ಹೇಳ್ತಾರೆ, ನಮ್ಮ ವಿಶ್ವಕವಿ ಕುವೆಂಪು ಅವರು ಮಗು ಹುಟ್ಟಂತ ಸಂದರ್ಭದಲ್ಲಿ ವಿಶ್ವ ಮಹಾನಾಗಿ ಹುಟ್ಟುತ್ತೆ. ಬೆಳೀತಾ ಬೆಳೀತಾ ಅದು ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ ನಿಮಗೆಲ್ಲ ಗೊತ್ತಿದೆ. ಬಹುಶಃ ಅದನ್ನ ನಾವೆಲ್ಲ ನೋಡ್ತಾ ಇದ್ದೀವಿ. ಅವರ ಪರಿಸರ, ಅವ್ರು ಪಡೆದಂತ ಶಿಕ್ಷಣ, ಅವರ ತಂದೆ ತಾಯಿಲಿರ್ತಕ್ಕಂಥ ಸಂಸ್ಕೃತಿ, ಅವತ್ತು ಹೇಳಂತ ಭಾವನೆಗಳು. ತಾಯಿ ಯಾವತ್ತೂ ಕೂಡ ಒಳ್ಳೆ ಉತ್ತಮವಾದ ಒಂದು ಶಿಕ್ಷಣ, ಅಂದ್ರೆ ಗುರುಗಿನ ಮೊದಲು ತಾಯಿನೇ ಶಿಕ್ಷಕಿ. ಆದ್ರೆ ನಿಮ್ಮ ಜವಾಬ್ದಾರಿ ಬಂದಂತ ಅವ್ರಿಗೆ ಅಕ್ಷರ ಜ್ಞಾನ ಪ್ರಾರಂಭ ಆಗ್ತದೆ. ಅದರ ನಂತರ ಏನು ವಾಸ್ತುಶಿಲ್ಪಿಗಳಂತ ನಾವು ಭಾವಿಸ್ತೀವಿ, ಇಂಜಿನಿಯರ್ಸ್, ಆರ್ಕಿಟೆಕ್ಟ್ ಅಂತ ಏನ್ ಹೇಳ್ತೀವಿ, ದೇಶ ಕಟ್ಟಂತವ್ರು, ಈ ನಾಡನ್ನ ಕಟ್ಟಂತವ್ರು, ಬಿಲ್ಡಿಂಗ್ ಕಟ್ಟಂತವ್ರು, ದೇವಾಲಯ ಕಟ್ಟಂತವ್ರು ಯಾರೆಲ್ಲ ಇದ್ದಾರೆ, ಯಾರು ವಿಶ್ವಕರ್ಮ ಸೇರಿ ಅವರು ಯಾವ ರೀತಿಯಾಗಿ ಒಂದು ಕೃತಿಯನ್ನ, ಒಂದು ಬಿಲ್ಡಿಂಗ್ ಅನ್ನ, ಒಂದು ಬ್ರಿಡ್ಜ್ ಅನ್ನ ಕಟ್ತಾರೆ. ನೀವು ಕೂಡ ಬಹಳಷ್ಟು ಮಾನವ ಶಿಲ್ಪಿಗಳು, ನೀವು ಮಾನವನ್ನ ನಿರ್ಮಿಸಂತ ಆರ್ಕಿಟೆಕ್ಟ್ಸ್ ನೀವೆಲ್ಲ. ಯಾಕಂದ್ರೆ ಕರ್ನಾಟಕ ರಾಜ್ಯ ಕೋಲಿ ಕಬ್ಬಳಿಗ ST ಹೋರಾಟ ಸಮಿತಿ ವತಿಯಿಂದ ಕಲಬುರಗಿಯಲ್ಲಿ ಸುದ್ದಿಗೋಷ್ಠಿ ನಡೆಸಲಾಯಿತು. ಕರ್ನಾಟಕ ರಾಜ್ಯ ಕೂಲಿ ಕಬ್ಬಲಿಗ ST ಹೋರಾಟ ಸಮಿತಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಲಚ್ಚಪ್ಪ ಜಮಾದಾರ್ ಅವರು ಮಾತನಾಡಿ, ಕಲಬುರಗಿಯಲ್ಲಿ ಬೇತಲ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನ ಗುಣತೀರ್ಥವಾಡಿಯಲ್ಲಿ ಕುಮಾರಿ ಭಾಗ್ಯಶ್ರೀ ಪಂಡಿತ ಆಲೂಗೋಡೆ ಎಂಬುವ ಯುವತಿಯನ್ನ ದಿನಾಂಕ 29/8/2024 ಅಪಹರಿಸಿ ಬಲಾತ್ಕಾರ ಹಾಗೂ ಕೊಲೆ ಮಾಡಿ ಹುಲ್ಲಿನ ಪೊದೆಯೊಳಗೆ ಶವವನ್ನ ಬಿಸಾಡಿ ಹೋಗಿರುವ ದುರ್ಘಟನೆ ದಿನಾಂಕ 1/9/2024 ಸದರಿ ಯುವತಿಯ ಶವ ಪತ್ತೆಯಾಗಿದ್ದು ಬಸವ ಕಲ್ಯಾಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆದರೆ ಇಲ್ಲಿಯವರೆಗೂ ಈ ಕೃತ್ಯವೆಸಗಿದ ಆರೋಪಿಯನ್ನ ಬಂಧಿಸದೇ ಇರುವುದು ವಿಪರ್ಯಾಸವೇ ಸರಿಯಾಗಿದೆ. ಬಲಾತ್ಕಾರವೆಸಗಿ ಕೊಲೆ ಮಾಡಿರುವ ಆರೋಪಿಯನ್ನೇ ಬಂಧಿಸದೆ ಕಾಲಹರಣ ಮಾಡುತ್ತಿರುವುದನ್ನು ಉಗ್ರವಾಗಿ ಖಂಡಿಸುತ್ತೇವೆ ಎಂದರು. ಮಲ್ಲಿಕಾರ್ಜುನ್ ಸಂಗೊಳ್ಳಿಗೆ, NKS TV 4 ನ್ಯೂಸ್, ಕಲಬುರಗಿ. ಬಂಧುಗಳೇ, ಇವತ್ತು ಒಂದು ವಿಷಾದನೀಯ ಸಂಗತಿಯನ್ನ ತಮ್ಮ ಮುಂದೆ ನಾವು ತೆಗೆದುಕೊಂಡು ಬಂದಿದ್ದೇವೆ. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನ ಗುಣತೀರ್ಥ ಗ್ರಾಮದಲ್ಲಿ ನಡೆದಿರುವಂಥ ಒಂದು ದುರ್ಘಟನೆ ಇವತ್ತು ಬಹಳ ಒಂದು ವಿಪರ್ಯಾಸವಾಗಿರುವಂಥ ಈ ಘಟನೆ. ಆ ಗ್ರಾಮದಲ್ಲಿರುವಂಥ ಒಂದು ಬಡ ಕುಟುಂಬದ ಯುವತಿ, ಸುಮಾರು 19 ವರ್ಷದ ವಿದ್ಯಾವಂತ ಯುವತಿ ಇವತ್ತು ಆ ಒಂದು ಗ್ರಾಮದಲ್ಲಿ 29ನೇ ತಾರೀಕು ಬೆಳಗಿನ ಜಾವ ಆ ಹುಡುಗಿಯನ್ನು ಅಪಹರಣ ಮಾಡಿಕೊಂಡು ಹೋಗಿ ಆ ಹುಡುಗಿಯನ್ನು ಬಲಾತ್ಕಾರ ಮಾಡಿ ಕೊಲೆ ಮಾಡಿರುವಂಥ ಒಂದು ದುರ್ಘಟನೆ. ಇಂಥ ಒಂದು ದುರ್ಘಟನೆಯ ಕುರಿತು ನಾವು ಇವತ್ತು ನಿಮ್ಮ ಮುಂದೆ ಬಂದಿದ್ದೇವೆ. ಇವತ್ತು ಆ ಒಂದು ಪ್ರಕರಣದಲ್ಲಿ ಭಾಗಿಯಾಗಿರುವಂಥ ಆರೋಪಿಗಳು, ಅವರನ್ನು ಕೂಡಲೇ ಅರೆಸ್ಟ್ ಮಾಡಬೇಕು, ಅವ್ರನ್ನ ಕೂಡಲೇ ಬಂಧಿಸಿ ಇವತ್ತು ಅಂಥ ಆರೋಪಿಗಳಿಗೆ ಇವತ್ತು ಎನ್ಕೌಂಟರ್ ಮಾಡಿದ್ರೆ ಇವತ್ತು ಮಹಿಳೆಯರಿಗೆ ರಕ್ಷಣೆ ಸಿಗ್ತದಂತ ನಮ್ಮ ಒಂದು ಒತ್ತಾಯ ಕೂಡ ಇದೆ. ಇವತ್ತು ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ, ನಮ್ಮ ರಾಜ್ಯದಲ್ಲಿ ಕೂಡ ಇವತ್ತು ಅನೇಕ ಘಟನೆಗಳು ನಡೀತಾ ಇವೆ. ಇವತ್ತು ಒಬ್ಬ ಯುವತಿಯನ್ನು ಅಪಹರಣ ಮಾಡಿಕೊಂಡು, ಗ್ರಾಮದಿಂದ ಅಪಹರಣ ಮಾಡಿಕೊಂಡು ಆ ಹುಡುಗಿಗೆ ಬಲಾತ್ಕಾರ ಮಾಡಿ ಕೊಲೆ ಮಾಡ್ತಾರೆ. 3 ದಿನಗಳವರೆಗೆ ಆ ಹುಡುಗಿ ಎಲ್ಲಿದ್ದಾಳೆ, ಏನಾಗಿದೆ, ಆ ಶವ ಕೂಡ ಸಿಗಲ್ಲ. 3 ದಿನ ಆದ ನಂತರ ಕೊಳೆತ ಸ್ಥಿತಿಯಲ್ಲಿ ಆ ಹುಡುಗಿಯ ಒಂದು ಶವ ಇವತ್ತು ಆ ಗ್ರಾಮದ ಆ ಒಂದು ಪೊದೆಯಲ್ಲಿ, ಹುಲ್ಲಿನ ಪೊದೆಯಲ್ಲಿ ಸಿಗ್ತದೆ. ಇವತ್ತು ಅದಾದ ನಂತರ ಇವತ್ತು ಕಾನೂನು ಇದೆ, ಸರ್ಕಾರ, ನಮ್ಮ ಸಾಕಷ್ಟು ಜನ ಹೋರಾಟಗಳನ್ನು ಮಾಡಿದ್ದಾರೆ, ಒತ್ತಾಯ ಕೂಡ ಮಾಡಿದ್ದಾರೆ. ಇವತ್ತು ಅಲ್ಲಿ ಶೀಘ್ರವಾಗಿ ಆರೋಪಿಗಳನ್ನು ಬಂಧಿಸಬೇಕಂತ ನಾವು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೇವೆ. ಇವತ್ತು ರಾಜ್ಯ ಸರ್ಕಾರ ಇಂಥ ಒಂದು ಆರೋಪಿಗಳಿಗೆ ಕಠಿಣ ಶಿಕ್ಷೆ ಕೊಡಿಸುವಲ್ಲಿ
ಇವತ್ತು ಸಾಧ್ಯವಾದರೆ ಇಂಥವ್ರಿಗೆ ಎನ್ಕೌಂಟರ್ ಕೂಡ ಮಾಡಬೇಕಂತ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಇವತ್ತು ಈ ದೇಶದಲ್ಲಿ ಇವತ್ತು ಕೇಂದ್ರ ಸರ್ಕಾರ ಕೂಡ ಒಂದು ಕಟ್ಟುನಿಟ್ಟಿನ ಕಾನೂನು ಈ ಕೂಡಲೇ ಜಾರಿಗೆ ತರಬೇಕಂತ ನಾವು ಕೂಡ ಈ ಸಂದರ್ಭದಲ್ಲಿ ನಮ್ಮ ಒಂದು ಸಮಿತಿ ವತಿಯಿಂದ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಎಲ್ಲಿ ಇಂಥ ಒಂದು ಅಪಹರಣ ಪ್ರಕರಣ ಇವತ್ತು ಆರೋಪಿ ಏನು ಸಾಬೀತಾದರೆ, ಇವತ್ತು ಬಲಾತ್ಕಾರ ಮಾಡಿ ಕೊಲೆ ಮಾಡಿರುವಂಥ ಆರೋಪ ಸಾಬೀತಾದರೆ ಅಂಥ ಆರೋಪಿಗಳಿಗೆ ಇವತ್ತು ಬಹಿರಂಗವಾಗಿ ಎನ್ಕೌಂಟರ್ ಮಾಡುವಂಥ ಒಂದು ಕಾನೂನು ಇವತ್ತು ನಮ್ಮ ದೇಶದಲ್ಲಿ ಜಾರಿ ತರಬೇಕಂತ ನಮ್ಮ ಒಂದು ಒತ್ತಾಯವಿದೆ ಬಂಧುಗಳಿಗೆ. ಅಂದರೆ ನಮ್ಮ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಸಿಗ್ತದೆ. ಇವತ್ತು ಸರ್ಕಾರ ಇವತ್ತು ರಕ್ಷಣೆ ನಮ್ಮ ಹೆಣ್ಮಕ್ಳಿಗೆ ಕೊಡಬೇಕು, ಕಾನೂನಿನಲ್ಲಿ ಒಂದು ಕಟ್ಟುನಿಟ್ಟಿನ ಕ್ರಮ ಆಗಬೇಕಂದ್ರೆ ಇವತ್ತು ಇಂಥ ಒಂದು ಕಾನೂನು ಜಾರಿಗೆ ತರಬೇಕು. ಇವತ್ತು ಏನು ಈಗ ಅನ್ಯಾಯಕ್ಕೊಳಗಾಗಿರುವಂಥ ಕುಟುಂಬ ಇವತ್ತು ಭಾಗ್ಯಶ್ರೀ, ಆ ಕುಟುಂಬಕ್ಕೆ ಒಂದು ಬಡ ಕುಟುಂಬದಲ್ಲಿ ಬರುವಂಥ ಕೋಲಿ ಸಮಾಜದ ಕಟ್ಟುಕಡೆಯ ಬಡ ಕುಟುಂಬದ ಒಂದು ಆ ಯುವತಿ ಇಂಥ ಒಂದು ದುರ್ಘಟನೆ ಆಗಿದೆ. ಇವತ್ತು ಆ ಕುಟುಂಬಕ್ಕೆ ರಕ್ಷಣೆ ಕೊಡೋ ಕೆಲಸ ಸರ್ಕಾರ ಮಾಡಬೇಕು, ಮತ್ತು ಆ ಕುಟುಂಬದಲ್ಲಿ ಒಬ್ಬರಿಗೆ ನೌಕರಿ ಕೊಡಿಸ್ಬೇಕು, ಮತ್ತು ಸರ್ಕಾರ ಕಮ್ಮಿ ಅಂದರೂ ಕೂಡ 50 ಲಕ್ಷ ಆ ಕುಟುಂಬಕ್ಕೆ ಪರಿಹಾರ ಕೊಡಬೇಕು. ಆ ಕುಟುಂಬಕ್ಕೆ ಸರ್ಕಾರ ಆಶ್ರಯ ಆಗಬೇಕಂತ ಹೇಳಿ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಇವತ್ತು ಕಲ್ಯಾಣ ಕರ್ನಾಟಕ ಉತ್ಸವಕ್ಕೆ ಆಗಮಿಸ್ತಾ ಇರುವಂಥ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯ ಸಾಹೇಬರು ಸೆಪ್ಟೆಂಬರ್ 17ಕ್ಕೆ ಕಲಬುರಗಿ ಆಗಮಿಸ್ತಾ ಇದ್ದಾರೆ. ಇಂಥ ಒಂದು ಘಟನೆಯಾಗಿರುವಂಥ ಆ ಕುಟುಂಬಕ್ಕೆ ಸಾಂತ್ವನ ಹೇಳಲಿಕ್ಕೆ ಅವರ ಮನೆಗೆ ಹೋಗಿ ಅಲ್ಲಿ ಸಾಂತ್ವನ ಹೇಳಿ ಅವರಿಗೆ ಸರ್ಕಾರದಿಂದ ಪರಿಹಾರ ಕೊಡೋದ್ರ ಜೊತೆಗೆ ನೌಕರಿ ಕೊಡೋದ್ರ ಜೊತೆಗೆ ಅವರಿಗೆ ರಕ್ಷಣೆ ಕೊಡೋ ಕೆಲಸ ಕೂಡ ಆಗಬೇಕು. ಆರೋಪಿಗಳನ್ನು ಇವತ್ತು ಈ ಕೂಡಲೇ ಬಂಧಿಸಿ ಅವರಿಗೆ ಕಾನೂನು ಪ್ರಕಾರ ಶಿಕ್ಷೆ ಕೊಡಿಸ್ಬೇಕಂತ ನಾವು ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತೇವೆ. ಸರ್, ಇನ್ನೊಂದು ಕಡೆ ಸರ್, ಇದು ಮೂಢ ಹಗರಣ ಒಂದಾಯಿತು, ಇದಾದಮೇಲೆ ಪ್ರಿಯಾಂಕಾ ಅವ್ರದ್ದು 5 ಎಕರೆ CSI ಕೊಟ್ಟಿದ್ದಾರೆ ಅಂತ ಒಂದು ಮಾತು BJP ಅವರು ಆರೋಪ ಮಾಡ್ತಾರೆ. ಅದ್ರ ಬಗ್ಗೆ ನೋಡೋಣ, ಯಾಕಂದರೆ ಇವತ್ತು ನಾವು ಈ ಒಂದು ಪ್ರಕರಣದಲ್ಲಿದ್ದೀವಿ. ಇಂಥ ಒಂದು ಪ್ರಕರಣ ಆಗಿದೆ, ಇದರಲ್ಲೇ ನಾವು ಬಿಜಿ ಆಗಿದ್ದೇವೆ. ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿ ಬೆಳವಣಿಗೆಗೆ ಶಿಕ್ಷಣ ಪಾತ್ರ ಬಹಳ ಮುಖ್ಯ ಎಂದು ರಾಜಕುಮಾರ್ ಉದನೂರ್ ರವರು ಕಲಬುರಗಿಯಲ್ಲಿ ಹೇಳಿದರು. ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿ ಬೆಳವಣಿಗೆಗೆ ಶಿಕ್ಷಕನ ಪಾತ್ರ ಬಹಳ ಮುಖ್ಯ. ರಾಜ್ಕುಮಾರ್ ಉದ್ನೂರು ರಸ್ತೆ ಅಪ್ಪಾಜಿ ಗುರುಕುಲ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಸರ್ವಪಲ್ಲಿ ಡಾಕ್ಟರ್ ರಾಧಾಕೃಷ್ಣ ಅವರ ಜನ್ಮದಿನ ಹಾಗೂ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮ ಸಂಸ್ಥೆಯ ಸಂಸ್ಥಾಪಕ ಕಾರ್ಯದರ್ಶಿ ರಾಜ್ಕುಮಾರ್ ಉದಯನೂರು ಉದ್ಘಾಟಿಸಿ ಮಾತನಾಡಿ, ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕಾದರೆ ಶಿಕ್ಷಕರ ಪಾತ್ರ ಬಹಳ ಮುಖ್ಯ. ಹಾಗಾಗಿ ಶಿಕ್ಷಕರು ಬಹಳ ಜವಾಬ್ದಾರಿಯಿಂದ ಮಕ್ಕಳ ಕಾಳಜಿ ವಹಿಸಬೇಕಾಗುತ್ತದೆ. ಕರುಣಿಸುವ ಕರುಣಾಮಯಿ ಶಿಕ್ಷಕ. ಹಾಗಾಗಿ ದೇಶದ ಅಭಿವೃದ್ಧಿ ಪಥದತ್ತ ಸಾಗಬೇಕಾದರೆ ವಿದ್ಯಾರ್ಥಿಗಳ ಬೆಳವಣಿಗೆಗೆ ಬಹಳ ಮುಖ್ಯವಾದದ್ದು. ಹಾಗಾಗಿ ಶಿಕ್ಷಕರು ಮಕ್ಕಳ ಬಗ್ಗೆ ಕಾಳಜಿ ವಹಿಸಿ ಪಾಠ ಮಾಡುವುದು ಅಗತ್ಯವಾಗಿದೆ ಎಂದರು. ಈ ಸಂದರ್ಭದಲ್ಲಿ ಅಭಿಲಾಷ್, ರಾಹುಲ್, ಶಾಂತ, ಸಾವಿತ್ರಿ ಅತ್ಯುತ್ತಮ ಶಿಕ್ಷಕರಿಗೆ ಸನ್ಮಾನ ಗೌರವಿಸಲಾಯಿತು. ಶಿಕ್ಷಕರಾದ ಭಾಗ್ಯಶ್ರೀ, ಉಷಾ, ಸಾವಿತ್ರಿ, ವೈಷ್ಣವಿ, ಲತಾ, ರಾಜೇಶ್ವರಿ, ಸುಧಾ, ವಿದ್ಯಾರ್ಥಿ ಪ್ರತಿನಿಧಿ ಕವಿರಾಜ್ ಸೇರಿದಂತೆ ಇನ್ನು ಅನೇಕ ಉಪಸ್ಥಿತರಿದ್ದರು. ಮಲ್ಲಿಕಾರ್ಜುನ್ ಸಂಗೊಳ್ಳಿಗೆ, NKS TV 4 ನ್ಯೂಸ್, ಕಲಬುರಗಿ. ರಾಯಚೂರಿನ ಭೀಕರ ಅಪಘಾತದಲ್ಲಿ ಮೃತ ವಿದ್ಯಾರ್ಥಿಗಳ ಕುಟುಂಬಕ್ಕೆ ತಲಾ 5 ಲಕ್ಷ ರು ಪರಿಹಾರ ಘೋಷಣೆ. ಭೀಕರ ಅಪಘಾತದಲ್ಲಿ 2 ವಿದ್ಯಾರ್ಥಿಗಳ ಸಾವು. ಕೈಕಾಲು ಚಿತ್ರಕೊಂಡ ಮಕ್ಕಳು ನೋಡಿ ಬೇಕೆ ಆತ ಪೋಷಕರು. ಮೃತ ವಿದ್ಯಾರ್ಥಿಗಳ ಕುಟುಂಬಕ್ಕೆ ತಲಾ 5 ಲಕ್ಷ ರೂಪಾಯಿ ಪರಿಹಾರ. ರಾಯಚೂರಿನ ರಿಮ್ಸ್ ಆಸ್ಪತ್ರೆಯಲ್ಲಿ DCK ನಿತೀಶ್ ಮಾಧ್ಯಮದವರೊಂದಿಗೆ ಮಾತನಾಡಿದ್ದು, ಜಿಲ್ಲೆಯ ಮಾನ್ವಿ ತಾಲೂಕಿನ ಕಪ್ಪಗಲ ಗ್ರಾಮ ಸಮೀಪ ನಡೆದ ಅಪಘಾತ ಸಂಭವಿಸಿದ ಮೃತ ವಿದ್ಯಾರ್ಥಿಗಳ ಕುಟುಂಬಕ್ಕೆ ತಲಾ 5 ಲಕ್ಷ ರೂಪಾಯಿ ಪರಿಹಾರ ನೀಡಲು ಸಿಎಂ ಸಿದ್ದರಾಮಯ್ಯ ಸೂಚನೆ ನೀಡಿದ್ದಾರೆ. ಗಾಯಗೊಂಡ ಮಕ್ಕಳ ಚಿಕಿತ್ಸೆಗೆ ತಲಾ 3 ಲಕ್ಷ ರೂಪಾಯಿ ನೆರವು ನೀಡಲಾಗುತ್ತಿದೆ ಎಂದಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಕಪ್ಪಗಲ ಗ್ರಾಮದ ಬಳಿ ಸಾರಿಗೆ ಬಸ್, ಶಾಲಾ ಬಸ್ ನಡುವೆ ಭೀಕರ ಅಪಘಾತ ಸಂಭವಿಸಿದ್ದು 2 ವಿದ್ಯಾರ್ಥಿಗಳು ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ. ಭೀಕರ ಅಪಘಾತದಲ್ಲಿ 3 ವಿದ್ಯಾರ್ಥಿಗಳು ಕೈಕಾಲು ಚಿತ್ರಕೊಂಡಿವೆ. ಮಕ್ಕಳ ಪರಿಸ್ಥಿತಿ ನೋಡಿ ಬೇಕಿ ಅತ್ತಿದ್ದು ಪೋಷಕರ ಆಕ್ರಂದನ ಮುಗಿಲು ಕೆಎಸ್ಆರ್ಟಿಸಿ ಬಸ್ ಮತ್ತು ಶಾಲಾ ಬಸ್ ನಡುವೆ ಭೀಕರ ಅಪಘಾತ ಸಂಭವಿಸಿದ ಪರಿಣಾಮ 2 ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದು 32 ವಿದ್ಯಾರ್ಥಿಗಳು ಗಾಯಗೊಂಡಿರುವಂತಹ ಘಟನೆ ಜಿಲ್ಲೆಯ ಮಾನ್ವಿ ತಾಲೂಕಿನ ಕಪ್ಪಗಲ್ ಗ್ರಾಮದ ಬಳಿ ನಡೆದಿದೆ. 7 ವರ್ಷದ ಸಮರ್ಥ, 12 ವರ್ಷದ ಶ್ರೀಕಾಂತ್ ಮೃತ ವಿದ್ಯಾರ್ಥಿಗಳು. 32 ಜನರ ಪೈಕಿ 18 ಗಾಯಾಳುಗಳಿಗೆ ರಿಮ್ಸ್ ಆಸ್ಪತ್ರೆಯಲ್ಲಿ ಮತ್ತು 14 ವಿದ್ಯಾರ್ಥಿಗಳಿಗೆ ರಾಯಚೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಇನ್ನು ಭೀಕರ ಅಪಘಾತದಲ್ಲಿ 3 ವಿದ್ಯಾರ್ಥಿಗಳು ಕೈಕಾಲು ಛಿದ್ರಗೊಂಡಿವೆ. ಪೋಷಕರು ಘಟನೆ ನಡೆದ ಸ್ಥಳ ಬಂದು ರೋಧಿಸಿದ್ದಾರೆ. ಮಕ್ಕಳ ಪರಿಸ್ಥಿತಿ ನೋಡಿ ಬಿಕ್ಕಿ ಹತ್ತಿದ್ದಾರೆ. ಆಸ್ಪತ್ರೆಯತ್ತ ಮಕ್ಕಳ ಪೋಷಕರು ಆಗಮಿಸುತ್ತಿದ್ದು ಐಸಿಯುನಲ್ಲಿ ಮಕ್ಕಳನ್ನ ತೋರಿಸುವಂತೆ ಪೋಷಕರು ಪಟ್ಟು ಹಿಡಿದಿದ್ದಾರೆ. ಈ ವೇಳೆ ಪೊಲೀಸರು ಮತ್ತು ಪೋಷಕರೊಂದಿಗೆ ವಾಗ್ವಾದ ಉಂಟಾಗಿದೆ. ಸದ್ಯ ರಿಮ್ಸ್ ಆಸ್ಪತ್ರೆಯಲ್ಲಿ ಗಾಯಾಳು ಮಕ್ಕಳಿಗೆ ಚಿಕಿತ್ಸೆ ಮುಂದುವರೆದಿದ್ದು, ಚಿಕಿತ್ಸೆಗೆ ಸ್ಪಂದಿಸುತ್ತಿರುವ ಮಕ್ಕಳನ್ನ ವಾರ್ಡ್ಗಳಿಗೆ ಶಿಫ್ಟ್ ಮಾಡಲಾಗಿದ್ದು, ಕೆಲವರನ್ನ ಐಸಿಯುಗೆ ಶಿಫ್ಟ್ ಮಾಡಲಾಗಿದೆ.
ಮೃತ ವಿದ್ಯಾರ್ಥಿಗಳ ಕುಟುಂಬಕ್ಕೆ ತಲಾ 5 ಲಕ್ಷ ರೂಪಾಯಿ ಪರಿಹಾರ. ರಾಯಚೂರಿನ ರಿಮ್ಸ್ ಆಸ್ಪತ್ರೆಯಲ್ಲಿ ಡಿಸಿ ಕೆ ನಿಥೇಶ್ ಮಾಧ್ಯಮದವರೊಂದಿಗೆ ಮಾತನಾಡಿದ್ದು, ಜಿಲ್ಲೆಯ ಮಾನ್ವಿ ತಾಲೂಕಿನ ಕಪಗಲ್ ಗ್ರಾಮ ಸಮೀಪ ನಡೆದ ಅಪಘಾತ ಸಂಭವಿಸಿದೆ. ಕ್ಯಾಮರಾಮನ್ ಲಾಲ್ ಸಿಂಗ್ ರಾಠೋಡ್ ಜೊತೆ ಶಿವು ರಾಠೋಡ್, NK-4 ನ್ಯೂಸ್, ರಾಯಚೂರು. ಕೂಡ್ಲಿಗಿಯಲ್ಲಿ ಕೆಲ ಆಹಾರ ತಯಾರಿಕೆ ಕೇಂದ್ರಗಳಿಗೆ ಆಹಾರ ಸುರಕ್ಷತಾ ಅಧಿಕಾರಿ ಉದಯ್ ಕುಮಾರ್ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದಲ್ಲಿ ಕೆಲ ಆಹಾರ ತಯಾರಿಕಾ ಕೇಂದ್ರಗಳಿಗೆ ಆಹಾರ ಸುರಕ್ಷತಾ ಅಧಿಕಾರಿ ಉದಯ್ ಕುಮಾರ್ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಪರಿಶೀಲಿಸಿದ ನಂತರ ಅವರು ಮಾಧ್ಯಮದವರೊಂದಿಗೆ ಮಾತನಾಡಿ, ಬಣ್ಣಗಳ ಮಿಶ್ರಿತ ಆಹಾರ ಪದಾರ್ಥಗಳ ಸೇವನೆಯಿಂದ ಜನರ ಅಂಗಾಂಗಗಳ ನಾಶವಾಗಲಿವೆ ಎಂದು ಅವರು ವಿವರಿಸಿದರು. ಕಳಪೆ ಗುಣಮಟ್ಟದ ಆಹಾರ ಸೇವನೆಯಿಂದಾಗಿ ಆರೋಗ್ಯದ ಮೇಲೆ ಗಂಭೀರವಾಗಿ ದುಷ್ಪರಿಣಾಮ ಬೀರುತ್ತಿದೆ. ಸಾರ್ವಜನಿಕರು ಆರೋಗ್ಯ ಹಿತದೃಷ್ಟಿಯಿಂದ ಹಾನಿಕಾರಕ ಆಹಾರ ಸೇವನೆ ನಿಷೇಧಿಸುವುದು ಕ್ಷೇಮ ಎಂದರು. ಪಟ್ಟಣದ ಹಲವೆಡೆಗಳಲ್ಲಿ ಆಹಾರ ತಯಾರಿಸುವ ಅಂಗಡಿಗಳನ್ನು ಖುದ್ದು ಪರಿಶೀಲಿಸಿದರು ಮತ್ತು ತಿಂಡಿ ತಿನಿಸುಗಳಲ್ಲಿ ಟೇಸ್ಟಿಂಗ್ ಪೌಡರ್ ಹಾಗೂ ಕೃತಕ ಬಣ್ಣಗಳನ್ನು ಹಾಕಿ ಆಹಾರ ತಯಾರಿಸುತ್ತಿರುವುದು ಕಂಡು ಅವರೇ ದಂಗಾದರು. ಅಂಗಡಿಯವರಿಗೆ ಅಂತಿಮ ಎಚ್ಚರಿಕೆ ನೀಡಿ ಅವರು ಅಂಗಡಿ ಮಾಲೀಕರಿಗೆ ಮುಂಜಾಗ್ರತೆ ಮೂಡಿಸಿದರು. ರಾಸಾಯನಿಕ ಮಿಶ್ರಿತ ಆಹಾರ ಸೇವನೆಯಿಂದ ಕಿಡ್ನಿ ವೈಫಲ್ಯ ಸೇರಿದಂತೆ ಕ್ಯಾನ್ಸರ್ ರೋಗಗಳಂತಹ ಗಂಭೀರವಾದ ಕಾಯಿಲೆಗಳಿಗೆ ತುತ್ತಾಗಬೇಕಾಗುತ್ತದೆ ಎಂದು ತಿಳಿಸಿದರು. ಆಹಾರ ತಯಾರಿಕೆಯಲ್ಲಿ ರಾಸಾಯನಿಕ ಬಳಸುವುದು ಅಕ್ಷಮ್ಯ ಅಪರಾಧವಾಗಿದ್ದು, ಇದು ಅಂತಿಮ ಎಚ್ಚರಿಕೆಯಾಗಿದೆ. ಪುನರಾವರ್ತನೆಯಾದರೆ ಶಿಕ್ಷೆ ಗ್ಯಾರಂಟಿ ಎಂದು ಅಂಗಡಿಯವರಿಗೆ ಖಡಕ್ಕಾಗಿ ಎಚ್ಚರಿಸಿದರು. ತಯಾರಿಸಿದ ಆಹಾರವನ್ನು ಬಯಲಿಗೆ ತರದಿರಬಾರದು. ಅದು ಹಲವು ಬಗೆಯ ಸಾಂಕ್ರಾಮಿಕ ರೋಗಗಳಿಗೆ ಕಾರಣವಾಗಲಿದೆ. ಆದ್ದರಿಂದ ಆಹಾರ ತಯಾರಿಸುವಾಗ ಸ್ವಚ್ಛತೆ ಹಾಗೂ ಜಾಗೃತೆ ವಹಿಸಬೇಕು ಎಂದು ತಿಳಿಸಿದರು. ತಾವು ಪರಿಶೀಲಿಸಿದ ಆಹಾರ ಅಂಗಡಿಗಳಲ್ಲಿ ಕೆಲ ಅಂಗಡಿಗಳಲ್ಲಿನ ಆಹಾರ ಮಾದರಿಯನ್ನ ಸಂಗ್ರಹಿಸಿಕೊಂಡು ಅದನ್ನ ಪ್ರಯೋಗಾಲಯಕ್ಕೆ ಕಳುಹಿಸಿ ಪರೀಕ್ಷೆ ಮಾಡಿಸಲಾಗುವುದು ಎಂದರು. ಗಂಭೀರವಾದ ಹಾನಿಕಾರಕ ರಾಸಾಯನಿಕ ಅಂಶ ಆಹಾರದಲ್ಲಿ ಕಂಡುಬಂದಲ್ಲಿ ಅಂಗಡಿ ಮಾಲೀಕರ ವಿರುದ್ಧ ಕಾನೂನು ರೀತಿಯ ಕ್ರಮ ಜರುಗಿಸುವುದು ಎಂದು ತಿಳಿಸಿದರು. ಅವರು ಪಟ್ಟಣದ ಕೆಲವೆಡೆಗಳಲ್ಲಿ ಚಿಕನ್, ಎಗ್ ರೈಸ್ ಹಾಗೂ ಗೋಬಿ ಮಂಚೂರಿ ಅಂಗಡಿಗಳಲ್ಲಿ ತೆರಳಿ ಪರಿಶೀಲಿಸಿದರು. ಆಹಾರದ ಸುರಕ್ಷತೆ ಮತ್ತು ಸಾರ್ವಜನಿಕರಲ್ಲಿ ಮಾಧ್ಯಮದ ಮುಖಾಂತರ ಜಾಗೃತಿ ಮೂಡಿಸುವಂತಹ ವರದಿಗಾರರಲ್ಲಿ ಉದಯ್ ಕುಮಾರ್ ಮನವಿ ಮಾಡಿದರು ಹಾಗೂ ಆರೋಗ್ಯಕ್ಕೆ ಸುರಕ್ಷಿತವಾದ ಆಹಾರ ಬಳಕೆ ಮಾಡಬಹುದಾದ ಆಹಾರ ಪದಾರ್ಥಗಳ ಬಗ್ಗೆ ಮಾಹಿತಿ ನೀಡಿದರು. ಸಾರ್ವಜನಿಕರು ಆರೋಗ್ಯ ಸುರಕ್ಷತೆಗಾಗಿ ಆಹಾರ ಸೇವನೆ ಸಂದರ್ಭದಲ್ಲಿ ತುಂಬಾ ಎಚ್ಚೆತ್ತುಕೊಂಡು ಸೇವಿಸಬೇಕಾಗಿದೆ ಎಂದು ಅವರು ಮಾಧ್ಯಮದ ಮುಖಾಂತರ ಸಾರ್ವಜನಿಕರಲ್ಲಿ ಕೋರಿದರು. ವಿಜಯ್ ವೃಷಭೇಂದ್ರ, NK-4 ನ್ಯೂಸ್, ಕೂಡ್ಲಿಗಿ. ಮನೆಗೈತಂತ ಇದಕ್ಕೆ ಹಾಕಿ ಕೆಮಿಕಲ್ಸ್ ಈ ಕಲರ್ ಡಬ್ಬಿ ಮನೆಗೆ ಇಟ್ಟಿದ್ದಾರಂತ ನಿಮಗೆ ಹೇಳ್ತಾರೆ. ಹೌದು. ಸೊ ಅದ್ರ ಬಗ್ಗೆ ನೀವು ಆ್ಯಕ್ಷನ್ ತಗೊಂತೀರಲ್ಲ ಸರ್? ಈಗ ಎಲ್ಲರಿಗೂ ನೋಟಿಸ್ ಮಾಡ್ತೀವಿ. ಏನು ಮಾಡಿರೋ ಉದ್ದೇಶ ಸರ್? ಈ ಕಮಿಷನರ್ ಒಂದು ಸ್ಟ್ರೀಟ್ ಫುಡ್ಡಿಂದ ಒಂದು, ಆಮೇಲೆ ಕಂಪ್ಲೇಂಟ್ಸ್ ಪದೇ ಪದೇ ಇಲ್ಲಿ ಕಂಪ್ಲೇಂಟ್ಸ್ ರೈಸ್ ಆಗ್ತಿದೆ ಸರ್. ಈಗೇನು ಬರ್ತಾ ಇರ್ತಾರಲ್ಲ ಈಗ ಖಾಲಿ ಯೂಟ್ಗಳು ಅವ್ರೇನು ಕಾರ್ ಪುಡಿ ಬರುತ್ತೆ ಸರ್, ಅದು ಬರುತ್ತೆ, ಡಸ್ಟ್, ಆಮೇಲೆ ಡಸ್ಟ್ ಏನೇ ಥರ ನಾನು ಅಡ್ಡಾಡ್ತಿರ್ತೀನಿ. ಅಡ್ಡಾಡ್ತಿದ್ದಾಗ ನೋಡಿದಾಗ ನನಗೆ ಅನಿಸ್ತು. ಆಮೇಲೆ ಕಮಿಷನರ್ ಆರ್ಡರ್ ಒಂದಾಗಿದೆ. ಹೀಗಾಗ್ಬಿಟ್ಟು ಈಗ ಆರೋಗ್ಯದ ಮೇಲೆ ಏನು ಪರಿಣಾಮ ಬೀರುತ್ತೆ ಸರ್? ಇದರಿಂದ ಕ್ಯಾನ್ಸರ್ ಆಗುತ್ತೆ ಸರ್ ಒಂದೇದು. ಆಮೇಲೆ ಈ ಕರದ ಎಣ್ಣೆನ ಅಗ್ಲೆಲ್ಲ ಕರೋದ್ರಿಂದ ನಮ್ಮಲ್ಲಿ ನರ್ವ್ಸ್ ಡ್ಯಾಮೇಜ್ ಆಗ್ತದೆ. ಆಮೇಲೆ ಕೆಲವೊಂದು ಕಿಡ್ನಿ ಸ್ಟೋನ್ಸ್ ಎಲ್ಲ ಸರ್. ಈಗ ಆದಷ್ಟು ನೀವು ಕೊರದ ಎಣ್ಣೆಯನ್ನು ಅತಿಯಾಗಿ ಅದನ್ನು 2-3 ಬಳಕೆ ಮಾಡ್ತಕ್ಕಂಥ ರದ್ದು ಮಾಡಬೇಕು. ಅದು ಮಾಡಬೇಕು. ಮಾಡ್ತೀನಿ ನಾನು. ಈಗ ಫಸ್ಟ್ ಇದ್ರದ್ದು ತೊಗೊಂಡ್ತೀನಿ ಸ್ಯಾಂಪಲ್, ಚಿಕನ್ ಕಬಾಬ್ ಸ್ಯಾಂಪಲ್ ತೊಗೊಂಡು ಲ್ಯಾಬ್ರೋಟ್ರಿ ಕಳ್ಸೋದು. ಓಕೆ. ಅದರಲ್ಲಿ ಏನಾರು ಕಂಡು ಬಂದರೆ ಇವ್ರ ಮೇಲೆ ಆ್ಯಕ್ಷನ್, ಲೀಗಲೇ ಆ್ಯಕ್ಷನ್ ಮಾಡ್ತಾರೆ. ಇಲ್ಲ ಅಷ್ಟು ಬುದ್ಧಿ ಇಟ್ಕೊಳ್ಳಿಲ್ಲ ಅಂದರೆ ಅವ್ರದ್ದೊಂದು ಏನಿದೆ ಸರ್ ಇಲ್ಲಿ ಅವ್ರಿಗೊಂದು ಮಾಹಿತಿ ಕೊಡ್ತೀನಿ. ಮುಂದಿಂದ ಅವ್ರದ್ದು ನಾನು ಮತ್ತು ಲೀಗಲ್ ಆ್ಯಕ್ಷನ್ ಮಾಡ್ತೀನಿ. ನನ್ನ ಹೆಸರು ಉದಯ್ ಮುದ್ದೇಬೇಳ ಅಂತ. ಅದು ಆಹಾರ ಸುರಕ್ಷತಾ ಅಧಿಕಾರಿ. ಕೂಡ್ಲಿಗಿ, ಕೊಟ್ಟೂರು ಮತ್ತು ಹೂವಿನಡಗೆ 3 ತಾಲೂಕಿನಲ್ಲಿ. ನಾಳೆ ಅದು ಸ್ವಲ್ಪ ಯಾರಾದರೂ ಒಂದು ಇದರಲ್ಲಿ ಸ್ವಲ್ಪ ಹೆಚ್ಚು ಇದು ಮಾಡಿರಿ ಸರ್. ಯಾಕಂದರೆ ವಿಲೇಜ್ ಲೆವೆಲಲ್ಲಿ ರೀಚ್ ಆಗಲಿ ಮಾಡೋಣ. ವಿದ್ಯೆ ಕಲಿಸಿದ ಗುರುಗಳನ್ನು ಎಂದು ಮರೆಯಬಾರದು ಎಂದು ಅಮರೇಶ್ ಮಡ್ಡಿಕೇರಿಯವರು ಕೂಕನೂರಿನಲ್ಲಿ ಹೇಳಿದರು. ವಿದ್ಯೆ ಕಲಿಸಿದ ಗುರುಗಳನ್ನ ಎಂದು ಮರೆಯಬಾರದು. ಅಮರೇಶ್ ಮಡ್ಡಿಕೇರಿ ಶಿಕ್ಷಕರು ಪ್ರತಿಯೊಬ್ಬರ ಜೀವನದಲ್ಲಿ ಬಂದು ಹೋಗುವ ವ್ಯಕ್ತಿಯಾಗಿದ್ದಾರೆ. ಆದರೆ ನಾವು ಇವತ್ತಿನ ದಿವಸ ಈ ಸ್ಥಾನದಲ್ಲಿ ಇರುವುದಕ್ಕೆ ಕಾರಣ ಗುರು ಎಂದು ವಿದ್ಯಾನಂದ ಗುರುಕುಲ ಡಾಕ್ಟರ್ GS ಪಾಲಿಟೆಕ್ನಿಕಲ್ ಕಾಲೇಜಿನ ಪ್ರಾಚಾರ್ಯ ಅಮರೇಶ್ ಮಡ್ಡಿಕೇರಿ ಮಾತನಾಡಿದರು. ಕೊಪ್ಪಳ ಜಿಲ್ಲೆಯ ಕೂನೂರು ಪಟ್ಟಣದ ಡಾಕ್ಟರ್ GS
ಮೇಲುಕೋಟೆ ಪಾಲಿಟೆಕ್ನಿಕ್ ವಿಭಾಗದ ವಿದ್ಯಾರ್ಥಿಗಳಿಂದ ಶಿಕ್ಷಕ ದಿನಾಚರಣೆ ಅಂಗವಾಗಿ ಸಸಿಗೆ ನೀರು ಹಾಕುವ ಮೂಲಕ ಕೇಕ್ ಕತ್ತರಿಸಿ ಉದ್ಘಾಟನೆ ನೆರವೇರಿಸಿದರು. ನಾವು ಇಂಜಿನಿಯರಿಂಗ್ ಆಗಬಹುದು, ಡಾಕ್ಟರ್ ಆಗಬಹುದು, ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸಬಹುದು, ಆದರೆ ಇದಕ್ಕೆಲ್ಲ ಕಾರಣ ಶಿಕ್ಷಕರು ಎಂಬುದನ್ನು ಮರೆಯಬಾರದು ಎಂದರು. ನಂತರದಲ್ಲಿ ಶೇಖ್ ಮೆಹಬೂಬ್ ಉಪಪ್ರಾಚಾರ್ಯರು ಮಾತನಾಡ್ತಾ ಇವತ್ತಿನ ಕಾರ್ಯಕ್ರಮವು ಅತ್ಯಂತ ಯಶಸ್ವಿಗೊಳಿಸಲು ವಿದ್ಯಾರ್ಥಿಗಳೇ ಕಾರಣ. ಏಕೆಂದರೆ ವಿದ್ಯಾರ್ಥಿಗಳು ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದು ಪ್ರತಿಯೊಬ್ಬ ವಿದ್ಯಾರ್ಥಿ ವೇದಿಕೆ ಮೇಲೆ ಧೈರ್ಯದಿಂದ ಮಾತನಾಡುವುದು ಮತ್ತು ನಿರೂಪಣೆ ಕಾರ್ಯಕ್ರಮ ನೆರವೇರಿಸಿಕೊಡುವುದು ನೋಡಿದರೆ ನಮ್ಮ ಶಿಕ್ಷಣದ ಮಹತ್ವ ವಿದ್ಯಾರ್ಥಿಗಳಿಗೆ ಮನಮುಟ್ಟುವಲ್ಲಿ ಯಶಸ್ವಿಯಾಗಿದೆ ಎಂದು ತಿಳಿಸಿದರು. ಶಿಕ್ಷಕ ಸುಧಾಕರ್ ದೇಸಾಯಿ ಮಾತನಾಡಿ, ಶಿಕ್ಷಕರ ದಿನಾಚರಣೆ ದಿನದಂದು ಶಿಕ್ಷಕರಿಗೆ ಗೌರವ ನಮನಗಳನ್ನು ಕೇಕ್ ಕತ್ತರಿಸಿ ಸಿಹಿಯನ್ನ ಹಂಚಿದರೆ ಸಾಲದು. ಪ್ರತಿಯೊಬ್ಬ ವಿದ್ಯಾರ್ಥಿ ಉತ್ತಮವಾದ ವಿದ್ಯಾಭ್ಯಾಸ ಅಂಕಗಳನ್ನು ಪಡೆದುಕೊಳ್ಳುವುದರೊಂದಿಗೆ ಸಿಹಿಯನ್ನ ಹಂಚಿದಾಗ ಶಿಕ್ಷಕರಿಗೆ ಗೌರವ ನಮನ ಸಲ್ಲಿಸಿದಂತಾಗುತ್ತದೆ ಎಂದು ತಿಳಿಸಿದರು. ದತ್ತೂರಾವ್ ಜಗತಾಪ್ ಕೂಡ ಇದೇ ಸಂದರ್ಭದಲ್ಲಿ ಮಾತನಾಡಿದರು. ಕಾರ್ಯಕ್ರಮದ ನಿರೂಪಣೆಯನ್ನ ಮತ್ತು ವಂದನಾರ್ಪಣೆಯನ್ನ ಕಾಲೇಜಿನ ವಿದ್ಯಾರ್ಥಿಗಳಾದ ವಿಶಾಲ್ ಮತ್ತು ನಸರೀನ್ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಅಮರೇಶ್ ಮಡ್ಡಿಕೆರೆ ಪ್ರಾಚಾರ್ಯರು, ಶೇಖ್ ಮೆಹಬೂಬ್ ಉಪಪ್ರಾಚಾರ್ಯರು, ಎನ್ಆರ್ ಕುಕನೂರು ನಿವೃತ್ತ ಪ್ರಾಚಾರ್ಯರು, ಜಿವಿ ಜಾಗೀರ್ದಾರ್ ಕಾರ್ಯದರ್ಶಿಗಳು, ಶ್ರೀನಿವಾಸರಾವ್ ದೇಸಾಯಿ, ಮನೋಹರ ಸುಲಾಖೆ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಕೂಕನೂರಿನ ಧ್ಯಾನಂದ ಗುರುಕುಲ ಡಾಕ್ಟರ್ ಜಿಎಸ್ ಮೇಲ್ಕೋಟೆ ಪಾಲಿಟೆಕ್ನಿಕ್ ಕಾಲೇಜಿನ ನೂತನ ಪ್ರಾಂಶುಪಾಲರಾಗಿ ಅಮರೇಶ ಮಡ್ಡಿಕೇರಿ ಅಧಿಕಾರ ಸ್ವೀಕರಿಸಿದರು. ಕುಕ್ನೂರು ಪಟ್ಟಣದ ವಿದ್ಯಾನಂದ ಗುರುಕುಲ ಡಾಕ್ಟರ್ ಜಿಎಸ್ ಮೇಲ್ಕೋಟೆ ಪಾಲಿಟೆಕ್ನಿಕ್ ಕಾಲೇಜಿನ ನೂತನ ಪ್ರಾಂಶುಪಾಲರಾಗಿ ಅಮರೇಶ ಮಡ್ಡಿಕೇರಿ ಅಧಿಕಾರ ಸ್ವೀಕರಿಸಿ ಮಾತನಾಡಿದ ಅವರು, ವಿಶ್ವಸ್ತ ಮಂಡಳಿಯ ಪರಮ ಪೂಜ್ಯರು ಈ ಭಾಗವನ್ನ ಶೈಕ್ಷಣಿಕ ಕೇಂದ್ರವನ್ನಾಗಿಸುವ ಸಂಕಲ್ಪ ತೊಟ್ಟಿದ್ದಾರೆ. ಗುಣಮಟ್ಟಕ್ಕೆ ಮತ್ತೊಂದು ಹೆಸರಾಗಿ ವಿದ್ಯಾನಂದ ಗುರುಕುಲ ಡಾಕ್ಟರ್ ಜಿಎಸ್ ಮೇಲ್ಕೋಟೆ ಪಾಲಿಟೆಕ್ನಿಕ್ ಕಾಲೇಜು ಇಂದು ಸಮಾಜದಲ್ಲಿ ಗುರುತಿಸಿಕೊಂಡಿದೆ. ಎಲ್ಲರ ಜೊತೆಯಾಗಿ ಹೆಜ್ಜೆ ಹಾಕಿದರೆ ನಮ್ಮ ಸಂಸ್ಥೆ ಮತ್ತಷ್ಟು ಉನ್ನತಿಯನ್ನ ಸಾಧಿಸುವುದರಲ್ಲಿ ಅನುಮಾನವಿಲ್ಲ. ಈ ಸಂಸ್ಥೆ ಅತ್ಯಂತ ನನ್ನ ಮೇಲೆ ವಿಶ್ವಾಸ ಇರಿಸಿ ಗುರುತರ ಜವಾಬ್ದಾರಿ ನೀಡಿದೆ. ಇದನ್ನು ನಿರ್ವಹಿಸುವಲ್ಲಿ ಎಲ್ಲರ ಸಹಕಾರ ಅಗತ್ಯವಿದೆ ಎಂದರು. 1988ರಿಂದ ಇದೇ ವಿದ್ಯಾನಂದ ಗುರುಕುಲ ಡಾಕ್ಟರ್ ಜಿಎಸ್ ಮೇಲ್ಕೋಟೆ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುತ್ತಾ ಬಂದಿದ್ದು 2012ರಲ್ಲಿ ಆಯ್ಕೆ ಸಿರಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುತ್ತಾ ಬಂದಿದ್ದೇನೆ. ಇದೇ ಆಗಸ್ಟ್ 31, 2024ರಂದು ಎನ್ಆರ್ ಕುಕನೂರು ಅವರು ಹಿಂದಿನ ಪ್ರಚಾರಕ್ಕಾಗಿ ಸೇವೆ ಸಲ್ಲಿಸಿ ನಿವೃತ್ತಿಯನ್ನ ಹೊಂದಿದ್ದು ಇದೇ ಸೆಪ್ಟೆಂಬರ್ 5ನೇ ತಾರೀಕು ಶಿಕ್ಷಕರ ದಿನಾಚರಣೆ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಚಾರ್ಯರಾಗಿ ಅಧಿಕಾರ ಸ್ವೀಕರಿಸಿದ್ದೇನೆ ಎಂದು ಮಾತನಾಡಿದರು. ಈ ಸಂದರ್ಭದಲ್ಲಿ ಶೇಖ್ ಮೆಹಬೂಬ್ ಉಪಪ್ರಾಚಾರ್ಯರು, ಮನೋಹರ ಸುಲಾಖೆ, ಧನ್ವಂತ್ರಿ ಎಂ, ಸುಧಾಕರ್ ದೇಸಾಯಿ, ಮಂಜುನಾಥ್ ಹಮ್ಮಿಗಿ, ಜಿವಿ ಜಾಗೀರ್ದಾರ್, ಶ್ರೀನಿವಾಸ್ ದೇಸಾಯಿ, ದತ್ತೂರಾವ್ ಜಗತಾಪ್, ಈರಣ್ಣ ಬಡಿಗೇರ್ ಮತ್ತು ಪಾಲಿಟೆಕ್ನಿಕ್ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಚೆನ್ನಯ್ಯ ಹಿರೇಮಠ, NKS TV4 ನ್ಯೂಸ್, ಕುಕ್ನೂರು. ಇಂದು ಶಿಕ್ಷಕರ ದಿನಾಚರಣೆಯಂದು ನಾನು ವಿದ್ಯಾನಂದ ಗುರುಕುಲದ ಪಾಲಿಟೆಕ್ನಿಕ್ಕಲ್ಲಿ ಪ್ರಾಚಾರ್ಯರಾಗಿ ಅಧಿಕಾರವನ್ನು ವಹಿಸಿಕೊಂಡಿದ್ದೇನೆ. ಈ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ಕೊಡಲಿಕ್ಕೆ ನನ್ನಿಂದ ಎಷ್ಟು ಸಾಧ್ಯನೋ ಅದಕ್ಕಿಂತ ಹೆಚ್ಚಾಗಿ ಎಲ್ಲ ಉಪನ್ಯಾಸಕರನ್ನು ಕೂಡಿಕೊಂಡು ವಿದ್ಯಾರ್ಥಿಗಳಿಗೆ ಹಾಗೂ ಈ ಶಿಕ್ಷಣ ಸಂಸ್ಥೆಗೆ ಮೇಲೆ ತರಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ ಅಂತ ಹೇಳಬಯಸುತ್ತೇನೆ. ಸರ್, ಈ ಮೊದಲು ತಾವು ಎಲ್ಲಿ ಈ ಒಂದು ವೃತ್ತಿಯನ್ನು ಮಾಡ್ತಿದ್ದೀರಿ ಶಿಕ್ಷಕರಾಗಿ? ನಾನು 1998 ನಂದು ಇಂಜಿನಿಯರಿಂಗ್ ಮುಗಿದ ತಕ್ಷಣ ಇದೇ ವಿದ್ಯಾನಂದ ಗುರುಕುಲದಲ್ಲಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುತ್ತಾ 2012ರಲ್ಲಿ ಆಯ್ಕೆ ಶ್ರೇಣಿ ಉಪನ್ಯಾಸಕರಾಗಿ ಕಾರ್ಯ ಸಲ್ಲಿಸುತ್ತಾ ತದನಂತರ 2024 ಆಗಸ್ಟ್ 31ರಂದು ನಮ್ಮ ಹಿಂದಿನ ಪ್ರಾಚಾರ್ಯರಾದ ಶ್ರೀ ಎನ್ಆರ್ ಕುಕನೂರು ಸರ್ ಅವರು ನಿವೃತ್ತಿ ನಂತರ ನನಗೆ ವಿಶ್ವಸ್ತ ಮಂಡಳಿಯಿಂದ ಪ್ರಾಚಾರ್ಯರಾಗಿ ನೀವು ಅಧಿಕಾರ ತಗೋಬೇಕಂತ ಹೇಳಿಕೊಂಡಾಗ ಎರಡು ಮಾತನಾಡದೆ ಈ ಸಂಸ್ಥೆ ಏಳಿಗೆಗಾಗಿ ನಾನು ಪ್ರಾಚಾರ್ಯರಾಗಿ ಇಂದು ನಾನು ಅಧಿಕಾರವನ್ನು ಸ್ವೀಕರಿಸಿದ್ದೇನೆ. ತಾವು ಈಗ ಏನು ಅಧಿಕಾರ ಸ್ವೀಕಾರ ಮಾಡಿದಿರಿ, ತಾವು ಇನ್ನು ಮುಂದಿನ ಯೋಜನೆಗಳು ಏನಾದರೂ ಸ್ಕೂಲಿನ ಬಗ್ಗೆ? ನನ್ನ ಮುಂದಿನ ಯೋಜನೆಗಳು ಮೊದಲನೇದಾಗಿ ವಿದ್ಯಾರ್ಥಿಗಳ ಉತ್ತಮವಾದ ಇದಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ NKS TV4. ಇದು ನಿರಂತರ ಕಾರ್ಯಪಡೆ.